ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ಮನೆಯಲ್ಲಿ ಇವತ್ತು ಒಂದು ದಾವಣಗೆರೆಯ ಕಡಲೆಪುರಿ ಒಗ್ಗರಣೆ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಬನ್ನಿ ಹೇಗೆ ಮಾಡೋದು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ನ ಹಚ್ಚಿ ಬಾಣಲಿನ ಇಟ್ಟು, ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕಿ, ನೀವು ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಮಾಡ್ತೀರ ಅನ್ನೋದ್ರ ಮೇಲೆ ಕ್ವಾಂಟಿಟಿನ ತಗೊಳ್ಳಿ. ನಾನಿಲ್ಲಿ ಸುಮಾರು ಅರ್ಧ ಕಪ್ಪಷ್ಟು ಎಣ್ಣೆ ಹಾಗೂ 1 ಕಪ್ಪಷ್ಟು ಕಡಲೆ ಬೀಜನ ಹಾಕೋತಿದ್ದೀನಿ. ಕಡಲೆ ಬೀಜ ಬಣ್ಣ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕಡಲೆ ಬೀಜ ಅನ್ನೋದು ಚಳಿಗಾಲದಲ್ಲಿ ತುಂಬಾ ಬೇಕು ದೇಹಕ್ಕೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ನಿಮ್ಮ ಸ್ಕಿನ್ ಇರ್ಬೋದು, ನಿಮ್ಮ ಒಂದು ಬಾಡಿ ಫ್ಯಾಟ್ ಬೇಕಾಗುತ್ತೆ. ಚಳಿಗೆ ನಿಮ್ಮ ಮೈ ಹೊಂದಬೇಕು ಅಂತಂದರೆ, ಆ ಚಳಿನ ತಡ್ಕೋಬೇಕು ಅಂದರೆ ನಿಮ್ಮ ಬಾಡಿಗೆ ಫ್ಯಾಟ್ ಕಂಟೆಂಟ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಲೆ ಬೀಜನ ಹೆಚ್ಚಾಗಿ ಬಳಸಿ. ನಂತರ ನಾನಿಲ್ಲಿ ಒಂದು 6 ಮೆಣಸಿನ್ಕಾಯಿ ಹಾಗೂ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನೀಟಾಗಿ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಹೇರ್ ಗ್ರೋತ್ಗಿರ್ಬೋದು, ಹಾಗೆಯೇ ನಿಮ್ಮ ಒಂದು ಬಾಡಿಗೆ ಫೈಬರ್ ಕಂಟೆಂಟ್ ಕೂಡ ಇದರಿಂದ ಸಿಗೋದ್ರಿಂದ ನೀವು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಬಳಸಿ ಅಂತ ಅಡುಗೆನಲ್ಲಿ ಹೇಳ್ತೀನಿ. ನೋಡ್ತಾ ಇದರೆಲ್ಲ ನೀಟಾಗಿ ಕರಿಬೇವಿನ ಸೊಪ್ಪು ಹಾಗೂ ಕಡಲೆ ಬೀಜ ಎಲ್ಲ ಕಟುಮ್ ಅನ್ನೋ ರೀತಿ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲ ಅಂತ ಹೇಳಿ ಅಚ್ಕಾರದ ಪುಡಿ ಹಾಗೆ ಉಪ್ಪಿನ ಪುಡಿ ಮತ್ತು ಗರಂ ಮಸಾಲವನ್ನು ತೊಗೊಂಡಿದ್ದೀನಿ. ಖಾರ ಪುಡಿ 1 ಸ್ಪೂನ್, ಗರಂ ಮಸಾಲ ಅರ್ಧ ಸ್ಪೂನ್ ಮತ್ತು ಅರ್ಧ ಸ್ಪೂನಷ್ಟು ಸಾಲ್ಟ್ ಹೆಚ್ಚಾಗಿ ಬಳಸೋ ಅವಶ್ಯಕತೆ ಇಲ್ಲ, ಕಡಲೆಪುರಿನಲ್ಲೇ ಸಾಲ್ಟ್ ಅಂಶ ಇರೋದ್ರಿಂದ. ನೆಕ್ಸ್ಟ್ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂಚೂರು ಉರಿ ಇದ್ದರೆ ಸಾಕು. ಎಣ್ಣೆಯಲ್ಲಿ ಜಾಸ್ತಿ ಹೊತ್ಬಿಟ್ರೆ ಮಸಾಲೆ ಕಪ್ಪಾಗಿ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ ನಂತರ ಸ್ಟವ್ನ ಆಫ್ ಮಾಡಿ ಕಡಲೆಪುರಿನ ಹಾಕಿ ನೀಟಾಗಿ ಆ ಮಿಶ್ರಣ ಏನಿತ್ತು ನೀವು ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆ, ಅದು ಕಡಲೆಪುರಿ ಜೊತೆ ಅಡ್ಜಸ್ಟ್ ಆಗೋ ರೀತಿ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಮಿಕ್ಸಪ್ ಆದ ನಂತರ ಅದನ್ನು ಸರ್ವಿಂಗ್ ಬೌಲ್ಗೆ ಬಡಿಸಿ ನಿಮ್ಮ ಮನೆಯಲ್ಲಿ ನೀವು, ಕುಟುಂಬದವರು ಹಾಗೂ ಮಕ್ಕಳು ಎಲ್ಲರೂ ಸೇರಿಸಿ ತಿನ್ನಿ. ಚಳಿಗೆ ಮುರುಕ್ ಅನ್ನುವಂಥ ಒಂದು ಕಡಲೆಪುರಿ ಒಗ್ಗರಣೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅನ್ವಿತ್, ಟೇಸ್ಟ್ ನೋಡು ಹೇಗಿದೆ ಅಂತ ಹೇಳು, ಆಯ್ತಾ? ತಿನ್ ನೋಡು. ಚೆನ್ನಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.